ವೀಕ್ಷಕರೇ, ನೀವು ರೈಲಿನಲ್ಲಿ ಪ್ರಯಾಣ ಮಾಡಿದ್ದೀರಾ? ರೈಲು ಪ್ರಯಾಣವೇ ವಿಶೇಷ ಅಲ್ವಾ? ಅದರಲ್ಲೂ ಕಿಟಕಿ ಪಕ್ಕ ಸೀಟ್ ಸಿಕ್ಬಿಟ್ರೆ ಅಂತೂ ಬಿಡಿ, ಸ್ವರ್ಗಕ್ಕೆ ಮೂರೇ ಗೇಣು ಎಂಬಂತೆ ಹಲವರಿಗೆ ಭಾಸವಾಗ್ತದೆ. ಅದು ಬಿಡಿ, ಹೇಳ್ತಾ ಹೋದ್ರೆ ಸುಮಾರಿದೆ. ನೀವು ಯಾವತ್ತಾದ್ರೂ ಟಿಕೆಟ್ ಇಲ್ಲದೆ ರೈಲಿನಲ್ಲಿ ಪ್ರಯಾಣಿಸಿದ್ದೀರಾ? ಒಂದು ವೇಳೆ ಪ್ರಯಾಣಿಸಿದ್ರು ರೈಲ್ವೆ ಇಲಾಖೆ ಅಧಿಕಾರಿಗಳು ಟಿಕೆಟ್ ಇಲ್ಲದೆ ಪ್ರಯಾಣಿಸಿದ್ದಕ್ಕಾಗಿ ದಂಡ ವಸೂಲಿ ಮಾಡಿರುತ್ತಾರೆ ಅಲ್ವಾ? ಹಾಗಾಗಿ ಭಾರತದಲ್ಲಿ ಟಿಕೆಟ್ ಇಲ್ಲದೆ ರೈಲಿನಲ್ಲಿ ಪ್ರಯಾಣಿಸುವುದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿದಿನ ಟಿಸಿ ರೈಲಿನಲ್ಲಿ ಇರ್ತಾರೆ, ಟಿಕೆಟ್ಗಳನ್ನ ಚೆಕ್ ಮಾಡ್ತಾರೆ. ಆದ್ರೆ ನಿಮಗೆ ಉಚಿತವಾಗಿ ರೈಲಿನಲ್ಲಿ ಪ್ರಯಾಣಿಸಬೇಕಂದ್ರೆ ಈ ವಿಡಿಯೋ ನೋಡಿ. ಇದು ನಿಮಗೆ ಅಚ್ಚರಿಯಾಗುವ ವಿಷಯವಾದ್ರೂ ಇದು ನಿಜಾನೇ. ಯಾಕಂದ್ರೆ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸುವ ದೇಶದ ಏಕೈಕ ರೈಲು ಹೊಂದಿದೆ. ಪಂಜಾಬ್ನ ನಂಗಲ್ ಮತ್ತು ಹಿಮಾಚಲ್ ಪ್ರದೇಶದ ಭಾಕ್ರಾ ನಡುವಿನ 13 ಕಿಲೋಮೀಟರ್ ಮಾರ್ಗವನ್ನು ಕ್ರಮಿಸುವ ಈ ರೈಲು ಕಳೆದ 75 ವರ್ಷಗಳಿಂದ ಪ್ರಯಾಣಿಕರಿಗೆ ಯಾವುದೇ ಶುಲ್ಕ ವಿಧಿಸದೆ ಕಾರ್ಯನಿರ್ವಹಿಸುತ್ತಿದೆ. ಇದು ನಮ್ಮ ದೇಶದ ಇತಿಹಾಸದ ಅನನ್ಯ ಮತ್ತು ವೈಶಿಷ್ಟ್ಯದ ಭಾಗವೂ ಹೌದು. ಈ ರೈಲನ್ನು 1948ರಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಲಾಯಿತು. ಇದರ ಇತಿಹಾಸವನ್ನು ನೋಡೋದಾದ್ರೆ ಇದೊಂಥರ ವಿಶೇಷ. ಯಾಕಂದ್ರೆ ಪ್ರಾರಂಭದ ದಿನಗಳಲ್ಲಿ ಭಾಕ್ರಾ ನಂಗಲ್ ನಡುವೆ ಅಣೆಕಟ್ಟು ನಿರ್ಮಿಸುವ ಕೂಲಿ ಕಾರ್ಮಿಕರನ್ನು ಕರೆದೊಯ್ಯಲು ಹಾಗೂ ನಿರ್ಮಾಣ ಕಾರ್ಯದ ವಸ್ತುಗಳನ್ನು ಕೊಂಡೊಯ್ಯಲು ಈ ರೈಲನ್ನ ಬಳಸಲಾಗ್ತಾ ಇತ್ತು. ಕ್ರಮೇಣ ಇದು ಪ್ರವಾಸಿಗರು ಮತ್ತು ಸ್ಥಳೀಯರು ಪ್ರಯಾಣಿಸುವ ರೈಲಾಗಿ ಪರಿವರ್ತನೆಗೊಂಡಿತ್ತು. ಹಾಗಾದ್ರೆ ಯಾಕಿದ್ರಲ್ಲಿ ಟಿಕೆಟ್ ಇಲ್ಲ ಅಂತ ಅನಿಸ್ತಿದ್ಯಾ? ಅದನ್ನು ಹೇಳ್ತೀವಿ. ಭಾರತದ ಸ್ವಾತಂತ್ರ್ಯದ ನಂತರ ಕೈಗಾರಿಕಾ ಸಾಧನೆಯ ರೈಲು ಪರಂಪರೆಯ ಗೌರವಾರ್ಥವಾಗಿ ಈ ರೈಲಿನಲ್ಲಿ ಉಚಿತ ಪ್ರಯಾಣವನ್ನು ನೀಡುವ ನಿರ್ಧಾರವನ್ನು ಮಾಡಲಾಗಿತ್ತಂತೆ. ಇದು ಭಾರತೀಯ ರೈಲ್ವೆಯಿಂದ ನಿರ್ವಹಿಸಲ್ಪಡುವ ಇತರ ರೈಲುಗಳಿಗಿಂತ ಭಿನ್ನವಾಗಿ ಪ್ರಯಾಣಿಕರಿಗೆ ಸೇವೆಯನ್ನ ಒದಗಿಸುತ್ತದೆ. ಭಾಕ್ರಾ ಬಿಎಸ್ ನಿರ್ವಹಣಾ ಮಂಡಳಿ ಈ ರೈಲನ್ನ ನಿರ್ವಹಿಸುತ್ತಿದೆ. ಭಾಕ್ರಾ ಟು ನಂಗಲ್ ಪ್ರಯಾಣದಲ್ಲಿ ಪ್ರತಿ ಗಂಟೆಗೆ 18ರಿಂದ 20 ಲೀಟರ್ಗಳಷ್ಟು ಡೀಸೆಲ್ ಅಗತ್ಯವಿದೆ. ಆದ್ರೂ ಬಿಬಿಎಂಪಿ ಕಳೆದ 75 ವರ್ಷಗಳಿಂದ ಈ ಮಾರ್ಗವಾಗಿ ಸಂಚರಿಸುವ ಪ್ರಯಾಣಿಕರಿಂದ ಯಾವುದೇ ಟಿಕೆಟ್ ಅನ್ನು ಪಡೆದುಕೊಂಡಿಲ್ಲ. ಪ್ರತಿದಿನ ಈ ರೈಲಿನಲ್ಲಿ 800ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಆದ್ರೂ ಉಚಿತ ಪ್ರಯಾಣ ಸೇವೆಯನ್ನೇ ಈ ರೈಲು ಪ್ರಯಾಣಿಕರಿಗೆ ನೀಡ್ತಾ ಬಂದಿದೆ. ಭಾಕ್ರಾ ನಂಗಲ್ ರೈಲು ಕೇವಲ ಉಚಿತ ಪ್ರಯಾಣ ಮಾತ್ರವಲ್ಲ, ಇದು ಭಾರತದ ಪ್ರಗತಿಯ ಅಭಿವೃದ್ಧಿಯ ಸಂಕೇತವಾಗಿದೆ. ಈ ರೈಲು ಸಟ್ಲೇಜ್ ನದಿ ಮತ್ತು ಶಿವಾಲಿಕ್ ಬೆಟ್ಟಗಳ ಪ್ರಶಾಂತವಾದ ಪ್ರಕೃತಿ ಸೌಂದರ್ಯದ ನಡುವೆ ಹಾದು ಹೋಗುತ್ತದೆ. ಈ ರೈಲು ಪ್ರಯಾಣದಲ್ಲಿ 6 ನಿಲ್ದಾಣಗಳು ಹಾಗೂ 3 ಸುರಂಗಗಳು ಸಿಗುತ್ತದೆ. ಜೊತೆಗೆ ಪ್ರಯಾಣದಲ್ಲಿ ದೇಶದ ಅತಿ ಎತ್ತರವಾದ ಭಾಕ್ರಾ ನಂಗಲ್ ಅಣೆಕಟ್ಟು ನಿರ್ಮಾಣದ ಅದ್ಭುತ ಎಂಜಿನಿಯರಿಂಗ್ ಕಾರ್ಯವೂ ಕಾಣಸಿಗುತ್ತದೆ. ಸ್ಥಳೀಯರಿಗೆ ಇದೊಂದು ಅನುಕೂಲಕರವಾದ ಉಚಿತ ಪ್ರಯಾಣದ ಮಾರ್ಗವಾಗಿದ್ದು ಪ್ರವಾಸಿಗರಿಗೆ ಪ್ರಕೃತಿಯ ಅದ್ಭುತವನ್ನು ತೋರಿಸುವ ರಮಣೀಯ ತಾಣವೂ ಆಗಿದೆ. ಎಲ್ಲವೂ ದುಬಾರಿಯಾಗಿರುವ ಕಾಲಘಟ್ಟದಲ್ಲಿ ಪ್ರಯಾಣಿಕರಿಗೆ ಸಹಾಯವಾಗಲಿ ಎಂಬ ದೃಷ್ಟಿಯಿಂದ ಮತ್ತು ಭಾರತದ ಕೈಗಾರಿಕಾ ರಂಗದಲ್ಲಾದ ಅಮೋಘ ಸಾಧನೆಯ ನೆನಪಿಗಾಗಿ ಈ ರೈಲು ಪ್ರಯಾಣಿಕರಿಗೆ ಉಚಿತ ಪ್ರಯಾಣದ ಸೇವೆಯನ್ನ ಒದಗಿಸುತ್ತಿರುವುದು ನಿಜಕ್ಕೂ ಶ್ಲಾಘನಾರ್ಹ. 21ನೇ ಶತಮಾನದಲ್ಲೂ 75 ವರ್ಷಗಳ ಹಿಂದೆ ರೂಢಿಯಲ್ಲಿದ್ದ ಯೋಜನೆಯನ್ನು ಹಾಗೆಯೇ ಮುಂದುವರಿಸಿಕೊಂಡು ಬಂದಿರುವುದು ಬಿಬಿಎಂಪಿ ಸಂಸ್ಥೆಗೆ ಭಾರತದ ಪರಂಪರೆ ಮತ್ತು ಸಂಸ್ಕೃತಿಯ ಕುರಿತಾಗಿರುವ ಗೌರವವನ್ನ ಸೂಚಿಸುತ್ತದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.